ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಗಿಡ ಮರಗಳಿಂದ ಪರಿಸರದಿಂದ ಅದಕ್ಕೆ ಪರಿಸರವನ್ನು ರಕ್ಷಿಸುವಂಥದ್ದು ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯ ಅಂತ ಭಾವಿಸಿದವರು ನಿಜವಾಗ್ಲೂ ಇವತ್ತು ವಿಶ್ವ ಪರಿಸರ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಿದ್ರು ಕೂಡ ಸ್ವಾರ್ಥಕತೆ ಆಗುತ್ತೆ. ಯಾಕಂದ್ರೆ ಪರಿಸರ ಅನ್ನೋದು ಅಷ್ಟೊಂದು ಬಹಳ ಮುಖ್ಯವಾಗಿರುವುದು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯ ಇವತ್ತು ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು, ನಾವು ಗಿಡ ಮರಗಳನ್ನ ಬೆಳೆಸಬೇಕು. ಬೆಳೆಸುವಂತ ಕೆಲಸ, ಸಣ್ಣ ಪುಟ್ಟ ಜಾಗ ಸಿಕ್ಕರೆ ಸಾಕು ಒಂದು ಮರವನ್ನು ನೆಡೆಯುವಂತ ಕೆಲಸ ನೀವೆಲ್ಲ ವಿದ್ಯಾರ್ಥಿಗಳು ಮಾಡಬೇಕು. ಒಂದು ಮರವನ್ನು ನೆಡಿ, ನೀವು ಜಾಗ ಶಾಲೆಯಲ್ಲಿ ಆದರೂ ನೀವು ಓದುವಂತ ಏನು ಒಂದು ಸಂಸ್ಥೆಯಲ್ಲಿ ಶಾಲೆಯಲ್ಲಿ ಆಗಲಿ ಆ ಕ್ಯಾಂಪಸ್ ಅಲ್ಲಿ ನೀವು ಒಂದು ಮರವನ್ನ ನೆಡೆಯುವಂತ ಕೆಲಸ ಆಗಬೇಕು. ಯಾಕೆ ಇವತ್ತು ನಾವು ಮರವನ್ನ ಇಲ್ಲಿ ನಿಮ್ಮ ಶಾಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಇಲ್ಲೇ ಇಟ್ಕೊಂಡಿವೆ ಅನ್ನೋದ್ರೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯವರು ಇವತ್ತು ವಿಶೇಷವಾದ ಗಮನವನ್ನು ಹರಿಸಿ ನಮ್ಮ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಏನು ಮಕ್ಕಳು ಎಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ ಆ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ಕಳೆದ ವರ್ಷ 2023ರಲ್ಲಿ ಯಾವ ಯೋಜನೆ ಸಸ್ಯ ಶ್ಯಾಮಲ ಅನ್ನುವ ಒಂದು ಯೋಜನೆಯನ್ನು ಮಾತ್ರ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಈ ಸಸಿಗಳನ್ನ ಇವತ್ತು ನೆಡೆಯುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಬಹಳ ಪ್ರಾಮಾಣಿಕ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲ ಆಚರಿಸಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಪರಿಸರದಲ್ಲಿ ವ್ಯತ್ಯಾಸಗಳಾದ್ರೆ ಏನೇನು ಅನಾಹುತಗಳನ್ನು ಎದುರಿಸ್ತಾ ಇದ್ದೀವಿ ಅನ್ನೋದನ್ನು ಕೂಡ ನಾವು ಅರಿವಿಟ್ಟುಕೊಂಡು ನಡೀಬೇಕಾಗುತ್ತೆ. ಯಾಕಂದ್ರೆ ಇವತ್ತು ನೋಡ್ತೀರಿ, ಸಿಕ್ಕಾಪಟ್ಟೆ ಒಂದೇ ಸರಿ ಮಳೆ ಬರುತ್ತೆ, ಇಲ್ಲ ಸಿಕ್ಕಾಪಟ್ಟೆ ಬಿಸಿಲಾಗ್ತದೆ. ಇದೆಲ್ಲ ಯಾಕಾಗ್ತಾ ಇದ್ರೆ ಪರಿಸರವನ್ನ ರಕ್ಷಣೆ ಮಾಡುವಂತವರು ನಾವು ರಕ್ಷಣೆ ಮಾಡ್ತಾ ಇಲ್ಲ. ಆ ಒಂದು ಉದ್ದೇಶದಿಂದ ಇವತ್ತು ಪರಿಸರವನ್ನ ಹಾಳಾಗೋದು ಬಿಟ್ರೆ ಅದು ನಮ್ಮನ್ನ ಕೂಡ ಪರಿಸರವನ್ನ ಹಾಳು ಮಾಡಿದ್ರೆ ಪರಿಸರ ನಮ್ಮನ್ನ ಹೆಂಗ್ ಮುಗಿಸಿದ್ರೆ ನಮ್ಮ ಆಮ್ಲಜನಕವೇ ಸಿಗೋದಿಲ್ಲ, ಉಸಿರಾಟವೇ ಸಿಗೋದಿಲ್ಲ. ಅವಾಗ ಏನ್ ಮಾಡ್ತೀವಿ? ಅದಕ್ಕೆ ಏನ್ ಮಾಡಬೇಕು? ಪರಿಸರವನ್ನ ರಕ್ಷಿಸಬೇಕು, ಮರವನ್ನು ನೆಡಬೇಕು. ಒಳ್ಳೆ ರೀತಿ ಬೆಳೆಸಿದ್ರೆ ನೀವು ಮಕ್ಕಳು ನೀರಾಕಿ ಪ್ರತಿ ದಿವಸ ನೀವೆಲ್ಲರೂ ಮಕ್ಕಳು ಒಬ್ಬೊಬ್ಬರು ಒಂದು ತೆಗೆ ಒಂದು ನೀರು ಒಂದು ಗ್ಲಾಸ್ ನೀರನ್ನ ನೀವು ಒಂದು ಮರಕ್ಕೆ ಹಾಕಬೇಕು. ಹಾಕಿದ್ರೆ ಏನಾಗುತ್ತೆ? ಮುಂದೆ ನಿಮಗೆ ಫಲವನ್ನು ಕೊಡುತ್ತೆ. ಹಣ್ಣಾಗಿ ಹಣ್ಣುಗಳು ಬರ್ತಾವ. ಇಲ್ಲಿ ಸಿಕ್ಕಾಪಲ್ಲಿದೆ, ಪ್ಯಾನ್ಗಳು ಮತ್ತು ಚೆರಿಯವು ಅನೇಕ ಇಲ್ಲಿ ಮರಗಳನ್ನು ಈಗಾಗಲೇ ನೆಟ್ಟಿದ್ದಾರೆ. ಅದನ್ನು ನೀವು ಪರಿಸರವನ್ನು ಬೆಳೆಸಿ ಅದಕ್ಕೆ ನೀರನ್ನು ಹಾಕಿದ್ರೆ ನಿಮಗೆ ಒಂದು ದಿವಸ ಏನ್ ಕೊಡುತ್ತದು? ಹಣ್ಣನ್ನು ಕೊಡುತ್ತೆ. ಹಣ್ಣು ಕೊಡುತ್ತಲ್ಲ, ಅದು ನಿಮಗೆ ದಿನ ಕೊಡುತ್ತ. ಅದಕ್ಕೆ ನೀವೇನ್ ಮಾಡ್ಬೇಕೆಲ್ಲರೂ ನೀರು ಹಾಕ್ತೀರಾ, ದಿವಸ ಬೆಳೆಸ್ತೀರಾ. ಯಾಕೆ ಸ್ವಲ್ಪ ನಿಧಿ ಮಾಡಕ್ಕೆ ಉಳಿಸ್ಕೊಂಡಿ ಬೆಳೆಸ್ತೀರಲ್ಲ, ನೀರು ಹಾಕ್ತೀರಿ. ಇಲ್ಲಿರುವಂತ ಎಲ್ಲ ಮರಗಳಿಗೆ ನೀರು ಹಾಕುವಂತ ಕೆಲಸ ಆಗ್ಬೇಕು, ಅದನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ಬೇಕು. ಆಯ್ತು, ಕೈ ಇಳಿಸ್ಕೊಂಡು ನೀವೆಲ್ಲರೂ ಮಾಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳಿದ್ರು. ಅವರ ವಯಸ್ಸಿನಲ್ಲಿ ಯಾಕೆ ಅತ್ಯಂತ ಶ್ರೇಷ್ಠ ನಮ್ಮ ದೇಶದ ಒಬ್ಬರ ಪ್ರಧಾನಿಗಳಾಗಿ ಬಡ ಮಕ್ಕಳಿಗೆ, ಬರುವ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣ ಕೊಡುವಂಥದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದಂತ ಒಬ್ಬ ಪ್ರಧಾನಿ ಯಾರಾದ್ರೆ ಅದು ಮೊರಾರ್ಜಿ ದೇಸಾಯಿ ಅವರು. ಯಾಕಂದ್ರೆ ಅವರು ಹಸಿರು ಕ್ರಾಂತಿಯ ಹರಿಕಾರ, ಜೈ ಜವಾನ್ ಜೈ ಕಿಸಾನ್ ಅನ್ನೋ ಶಬ್ದವನ್ನ ಕೊಟ್ಟಂತವರೇ ನಮ್ಮ ಮೊರಾರ್ಜಿ ದೇಸಾಯಿ ಅವರು ಕೂಡ ನಾವು ಅರ್ಥೈಸ್ಕೋಬೇಕು. ಆದ ಕಾರಣ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳನ್ನು ಕೋರಿ, ತಮಗೆ ಏನೇ ತೊಂದರೆಗಳಿದ್ರು ಕೂಡ ಏನೇ ತಮಗೆ ಹಲವಾರು ತೊಂದರೆಗಳನ್ನ ಕಳೆದ ವರ್ಷ ನಾವು ನೋಡಿದ್ವಿ. ಬಹುತೇಕ ಇವತ್ತು ತಮ್ಮ ಮಕ್ಕಳಿಗೆ ಯಾವುದೇ ತೊಂದರೆ ಇಲ್ಲಲ್ಲ, ಏನು ತೊಂದರೆ ಇಲ್ಲಲ್ಲ. ಈಗ ಹೇಳಬೇಕು ಮತ್ತೆ ಆಮೇಲೆ ಇಲ್ಲ ಮಾಧ್ಯಮದಾಗ ಹೇಳಿದೆ, ನಾನು ಬೇರೆ ಹೇಳಿದೆ, ನಿಮ್ಮ ಪೇರೆಂಟ್ಸ್ ಅಂತ ಕಂಪ್ಲೇಂಟ್ ಮಾಡಿದೆ ಆಗ್ಬಾರ್ದು ಅಲ್ಲ. ಈಗ ನೋಡೋಣ, ಕಳೆದ ವರ್ಷದ ವಿದ್ಯಾರ್ಥಿಗಳು ಇರ್ಬೇಕಲ್ಲ, ಅದಲ್ಲ ಹೋದ ವರ್ಷದ ವಿದ್ಯಾರ್ಥಿಗಳು. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.